ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಸುಮ ಸುನಿಲ್ ವ್ಲಾಗ್ಸ್. ನಾವಿವತ್ತು ವರಮಹಾಲಕ್ಷ್ಮಿಗೆ ಹೇಗೆ ಸುಲಭವಾಗಿ ಡಬಲ್ ಬಾರ್ಡರ್ ರೀತಿಯಲ್ಲಿ ಸೀರೆಯನ್ನು ಉಡಿಸ್ಕೊಳ್ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಸೀರೆಯನ್ನು ನಾನು ಈ ರೀತಿ ಪ್ಲೀಟಿಂಗನ್ನು ಮಾಡಿಕೊಂಡು ಎರಡೂ ಕಡೆ ಬಾರ್ಡರ್ಗಳಿಗೆ ಪಿನ್ನನ್ನು ಹಾಕ್ಕೊಂಡು ಪಲ್ಲುವನ್ನು ಹಾಗೆ ಪಿನ್ ಮಾಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೈಗಳಿಗೆ ಕವಚಗಳನ್ನು ಕಟ್ಕೊಂಡು ಮತ್ತು ನಾನು ಅಪ್ಪರ್ ಬಾಡಿಯನ್ನು ಒಂದು ಬ್ಲೌಸ್ ಪೀಸ್ನ ಸಹಾಯದಿಂದ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈ ರೀತಿ ಒಂದು ಅಗಲವಾದ ಪಾತ್ರೆ, ಕಳಶದ ಬಿಂದಿಗೆಯನ್ನು ಇಟ್ಕೊಳ್ಳಿಕ್ಕೆ ಅಗಲವಾದ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಇದು ನಮ್ಮ ಲೋವರ್ ಬಾಡಿ. ನೋಡಿ, ಇಲ್ಲಿ ಆ ಸೀರೆಯನ್ನು ನಾನು ಆ ಪಾತ್ರೆಯ ಮೇಲೆ ಇಟ್ಕೊಂಡು, ನೋಡಿ ಇಲ್ಲಿ ಲೆಂತನ್ನು ಅಡ್ಜಸ್ಟ್ ಮಾಡ್ಕೊಬೇಕು. ನೀವು ಸೀರೆಯ ಲೆಂತು ನಿಮ್ಗೆ ಎಷ್ಟು ಲೆಂತ್ ಬೇಕಾಗುತ್ತೋ ಅಷ್ಟು ಲೆಂತನ್ನು ಇಟ್ಕೊಂಡು ನಿಧಾನವಾಗಿ, ಯಾವುದೇ ಪಿನ್ಗಳನ್ನು ಬಿಚ್ಚಕ್ಕೆ ಹೋಗಬೇಡಿ, ನಿಧಾನವಾಗಿ ಸ್ಪ್ರೆಡ್ಡನ್ನು ಮಾಡ್ಕೊಳ್ಳಿ. ನಿಧಾನವಾಗಿ ಒಂದೊಂದೇ ನೆರಿಗೆಯನ್ನು ಅಗಲವಾಗಿ ನೀವು ಇಟ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಅದನ್ನು ನೀವು ಒಂದು ದಾರದ ಸಹಾಯದಿಂದ ಟೈಟಾಗಿ ಅದನ್ನು ಕಟ್ಕೊಳ್ಳಿ. ಮತ್ತು ಈ ಉಳಿದಿರ್ತಕ್ಕಂಥ ಸೀರೆ ಮೇಲೆಯ ಭಾಗ ಏನಿರುತ್ತೆ ಆ ಸೀರೆಯನ್ನು ನೀವು ಹಾಗೆ ಮುಂದೆಗಡೆಗೆ ಫೋಲ್ಡನ್ನು ತೊಗೊಂಡು ಬಂದು ನಿಧಾನವಾಗಿ ಇಲ್ಲೂ ಸಹಿತ ನೀವು ಲೆಂತನ್ನು ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ನಿಮಗೆ ಬಾರ್ಡ್ರು ಕೆಳಗಡೆ ಸೀರೆ ಉದ್ದ ಬಿಟ್ಟು ಇದು ಡಬಲ್ ಬಾರ್ಡ್ರ್ ಸ್ಟೈಲ್ ಆಗಿರೋದ್ರಿಂದ ಎರಡು ಬಾರ್ಡ್ರ್ಗಳು ತೋರುವ ರೀತಿ ನಾವು ಸೀರೆಯನ್ನು ಇಲ್ಲಿ ಡ್ರೇಪ್ ಮಾಡ್ತಾಯಿದ್ದೀವಿ. ನೋಡಿ, ಇಲ್ಲಿ ನಮ್ಮ ಬಲಗಡೆಗೆ ಸೀರೆಯ ಸೆರಗು ಬಂದಿರುತ್ತೆ, ಅದನ್ನು ನಾನೀಗ ಈ ಕಡೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೆರಗನ್ನು ಹಾಕ್ಕೊಳ್ಳಿಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಈ ಕಡೆಗೆ ನಾನು ಆ ಸೀರೆಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಿಧಾನವಾಗಿ ಮೇಲೆ ಇಟ್ಕೊಂಡಿರುವಂತಹ ಸೀರೆ ಏನು ಇಟ್ಕೊಂಡಿರ್ತೀವಿ ಲೆಂತನ್ನು ಅಡ್ಜಸ್ಟ್ ಮಾಡಿ ಅದರ ನೆರಿಗೆಗಳನ್ನು ಸಹಿತ ನಾವು ಪಿನ್ಗಳನ್ನು ಬಿಚ್ಚಿ ನಿಧಾನವಾಗಿ ನೆರಿಗೆಯನ್ನು ಸ್ಪ್ರೆಡ್ ಮಾಡ್ತಾ ಬರಬೇಕು. ಒಂದೊಂದೇ ನೆರಿಗೆಯನ್ನು ನೀಟಾಗಿ ಅರೇಂಜನ್ನು ಮಾಡ್ಕೊಳ್ತಾ ಬರಬೇಕು. ಇದೇ ನಮಗೆ ತುಂಬ ಲುಕ್ಕನ್ನು ಕೊಡೋದು, ಅಟ್ರಾಕ್ಟಿವ್ ಆಗಿ ಕಾಣೋದು. ನೋಡಿ, ಇಲ್ಲಿ ನಾನು ಈಗ ಕೆಳಗಡೆ ಹಾಕಿರ್ತಕ್ಕಂಥ ಪಿನ್ನನ್ನು ಸಹಿತ ಬಿಚ್ಚಿಬಿಟ್ಟು ನಿಧಾನವಾಗಿ ಸೀರೆಯ ನೆರಿಗೆಗಳನ್ನು ಒಂದೊಂದಾಗಿ ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಎಡಗಡೆಗೆ ಇರುವಂತಹ ಫ್ರಿಲ್ಗಳನ್ನೆಲ್ಲ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಫ್ರಿಲ್ಗಳನ್ನೆಲ್ಲ ಕ್ಲೀನಾಗಿ ಸ್ಪ್ರೆಡ್ ಮಾಡಿದಾದ ನಂತರ ಒಂದು ದಾರದ ಸಹಾಯದಿಂದ ಅದನ್ನು ನಾವು ಟೈಟಾಗಿ ಕಟ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಅದೇ ರೀತಿ ನಾವು ಈ ಕಡೆ ನಮ್ಮ ದೇವಿಯ ಬಲಗಡೆಗೂ ಸಹಿತ ಅದೇ ರೀತಿಯ ಫ್ರಿಲ್ಗಳನ್ನು ನೀಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಕಾಣುತ್ತೆ ಅದು. ಈಗ ನಾವು ದೇವಿಯ ಲೋವರ್ ಬಾಡಿ ರೆಡಿಯಾಗಿರುತ್ತೆ. ಈಗ ಕಾಲುಗಳನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಈಗ ಕಾಲನ್ನು ಇಟ್ಕೊಂಡು ಕಾಲುಗಳಿಗೆ ಏನು ನೀವು ಕವಚ ಹಾಕ್ಕೊತೀರ ಅದನ್ನು ಹಾಕ್ಕೊಂಡು ಕಾಲ್ಗೆಜ್ಜೆಗಳನ್ನೆಲ್ಲ ಮುಂಚೆನೇ ಹಾಕ್ಕೊಂಡಿರ್ಬೇಕಾಗತ್ತೆ. ನೋಡಿ, ಇಲ್ಲಿ ಡಬಲ್ ಬಾರ್ಡ್ರ್ ಸ್ಟೈಲ್ ಆದಮೇಲೆ ನಾನು ಇಲ್ಲಿ ದೇವಿಯ ಕಾಲನ್ನು, ಒಂದು ಕಾಲನ್ನು ಮಂಡಿ ಮಡ್ಚ್ಕೊಂಡಿರೋ ರೀತಿ, ಇನ್ನೊಂದು ಕಾಲನ್ನು ಹಾಗೆ ಮಡ್ಚ್ಕೊಂಡು ಕೂತ್ಕೊಂಡಿರೋ ರೀತಿ ನಾನು ಇಲ್ಲಿ ಸ್ಯಾರಿಯನ್ನು ಡ್ರೇಪ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಆ ಕಾಲನ್ನೇ ನಿಮಗೆ ದೇವಿಯ ಎಡಗಾಲಿಗೆ ನೀವು ಆ ಮೇಲ್ಗಡೆ ಇರುವಂತಹ ಬಾರ್ಡ್ರಲ್ಲಿ ಕಾಲಿಗೆ ಡ್ರೇಪ್ ಮಾಡ್ಕೊಳ್ಬೇಕಾಗತ್ತೆ. ಈ ಕಡೆ ದೇವಿಯ ಬಲಗಾಲಿಗೆ ನೀವು ಕೆಳಗಡೆ ಬಂದಿರತಕ್ಕಂಥ ಬಾರ್ಡ್ರನ್ನ ಡ್ರೇಪ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಈ ದೇವಿಯ ಎಡಗಾಲು ಮಂಡಿ ಮಡ್ಚ್ಕೊಂಡಿರೋ ರೀತಿ ಬಂದಿದೆ, ಬಲಗಾಲು ಹಾಗೆ ಮಡ್ಚ್ಕೊಂಡು ಕೂತ್ಕೊಂಡಿರೋ ರೀತಿ ಬಂದಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಇದು ಸೇಮು ಮದುವಣಗಿತ್ತಿಗೂ ಸಹಿತ ಇದೇ ರೀತಿ ಮಾಡ್ಕೊಬೇಕಾಗತ್ತೆ. ನೀವು ಬರೀ ಕೈ ಬಂದು ಮುಂದೆ ಈ ಮಂಡಿಯ ಮೇಲೆ ಇರೋ ರೀತಿ ನೀವು ಸೀರೆ ಕೈಗಳನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಆ ರೀತಿ ಕೈಯನ್ನು ಹಿಡ್ದೆ ನಿಮಗೆ ನಾರ್ಮಲ್ಲಾಗೆ ಹೇಗೆ ಅಮ್ಮನವ್ರಿಗೆ ಬರೀ ಎರಡೇ ಕೈ ಇರೋರು ಹೇಗೆ ಸೀರೆಯನ್ನು ಉಡಿಸ್ಕೊಳ್ಬಹುದು ವೆರೈಟಿಯಾಗಿ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ಕೊಳ್ತಾ ಇದ್ದೀನಿ. ನೋಡಿ, ಆ ಅಪ್ಪರ್ ಬಾಡಿಯನ್ನು ಇಟ್ಟ ಮೇಲೆ ನೀವು ಕಳಶದ ಬಿಂದಿಗೆಯನ್ನು ಇಟ್ಟಿದ ಮೇಲೆ ನೀವು ಸೆರಗನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ನಾವು ಆಲ್ರೆಡಿ ಪ್ಲೀಟ್ ಮಾಡಿರ್ತಕ್ಕಂತಹ ಸೆರಗನ್ನು ನೋಡಿ ಎಷ್ಟು ಪ್ಲೀಟ್ ಮಾಡಿರ್ತೀವೋ ಅದನ್ನೆಲ್ಲ ನಿಧಾನವಾಗಿ ಒಂದೊಂದೇ ನಾವು ನೀಟಾಗಿ ಅರೇಂಜನ್ನು ಮಾಡ್ಕೊಳ್ಬೇಕಾಗತ್ತೆ. ಅರೇಂಜನ್ನು ಮಾಡಿ ಈ ಸೊಂಟದ ಕಡೆ ಒಂದು ದಾರದ ಸಹಾಯದಿಂದ ನಾವು ಟೈಟಾಗಿ ಅದನ್ನು ಕಟ್ಕೊಂಡು ನಂತರ ಅದಕ್ಕೆ ನಾವು ಡಾಬುಗಳನ್ನು ಹಾಕ್ಕೊಳ್ಬೋದು. ನೋಡಿ, ಇಲ್ಲಿ ನಾನು ಅದನ್ನೆಲ್ಲ ಅರೇಂಜ್ ಮಾಡಿಕೊಂಡು ಸೆರಗನ್ನು ನೀಟಾಗಿ ಪಿನ್ ಮಾಡಿದ ನಂತರ ಒಂದು ದಾರವನ್ನು ಸೊಂಟಕ್ಕೆ ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಂತರ ಏನು ಅಡ್ಜಸ್ಟ್ಮೆಂಟ್ ಬೇಕೋ ಆ ಅಡ್ಜಸ್ಟ್ಮೆಂಟ್ಗಳನ್ನೆಲ್ಲ ನಾವು ನಿಧಾನವಾಗಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ದೇವಿಯ ಬಲಭಾಗಕ್ಕೆ ನಾವು ನೀಟಾಗಿ ಆ ಫ್ರಿಲ್ಗಳನ್ನೆಲ್ಲ ಅರೇಂಜ್ ಮಾಡಿ ಆದಮೇಲೆ ಕೈ ಆ ಮಂಡಿಯ ಮೇಲೆ ಕೈ ಇಟ್ಕೊಂಡಿರೋ ರೀತಿ ನಾವು ನೀಟಾಗಿ ಇಲ್ಲಿ ಅರೇಂಜನ್ನು
ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಇಲ್ಲಿ ಸೊಂಟಕ್ಕೆ ಒಂದು ಡಾಬನ್ನು ಸಹಿತ ನಾನು ಕಟ್ಕೊಂಡಿದ್ದೀನಿ. ನಿಮ್ಮಲ್ಲಿ ನೋಡಿ ಇದು ಬೇಸಿಕ್ಕು. ಇದಾದಮೇಲೆ ನಿಮ್ಮಲ್ಲಿ ಏನೆಲ್ಲ ಅಲಂಕಾರಿಕ ವಸ್ತು ಇರುತ್ತೆ, ಒಡವೆಗಳಿರುತ್ತೆ, ಅದನ್ನೆಲ್ಲ ನೀವು ನಿಮಗೆ ಹೇಗೆ ಇಷ್ಟ ಬರುತ್ತೋ ಆ ರೀತಿ ನೀವು ದೇವಿಗೆ ಹಾಕ್ಕೊಂಡು ಅಲಂಕಾರವನ್ನು ಮಾಡ್ಕೊಳ್ಬಹುದು. ನೋಡಿ ನಾನಿಲ್ಲಿ ಒಂದೆರಡು ಸರಗಳನ್ನು ಹಾಕ್ಕೊಂಡು ಮುಖವಾಡನ ಇಟ್ಟಿದ್ದೀನಿ. ನೋಡಿ ಇಲ್ಲಿ ಸಾಕ್ಷಾತ್ ದೇವಿಯೇ ಬಂದು ಕೂತ್ಕೊಂಡಿರೋ ರೀತಿ ಇದೆ. ಜಡೆಯನ್ನು ಇಟ್ಟಿದ್ದೀನಿ. ಮತ್ತು ಇಲ್ಲಿ ನಿಮಗೆ ಯಾವ ರೀತಿ ಇಷ್ಟ ಬರುತ್ತೋ ನೋಡಿ, ನೀವು ತೋಮಾಲೆಯ ರೀತಿ ಬೇಕಾದರೂ ಹಾರವನ್ನು ಹಾಕ್ಕೊಳ್ಬೋದು, ಅಥವಾ ನಾನಿಲ್ಲಿ ಒಂದು ಹೂವಿನ ಹಾರದ ರೀತಿ ಅಮ್ಮನವ್ರಿಗೆ ಹಾರವನ್ನು ಹಾಕ್ಕೊಂಡಿದ್ದೀನಿ. ಕೈಗಳಿಗೆ ಬಳೆಯನ್ನು ಹಾಕಿ ನೋಡಿ, ಆವಾಗ ಸಂಪೂರ್ಣ ಡೆಕೋರೇಷನ್ ಕಂಪ್ಲೀಟ್ ಆಗುತ್ತೆ. ನೀವು ಈ ರೀತಿಯಾಗಿ ಸ್ಟೆಪ್ಸನ್ನು ಫಾಲೋ ಮಾಡಿದ್ರೆ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಒಳಗಡೆ ನೀವು ದೇವಿಗೆ ಆರಾಮಾಗಿ ಸೀರೆಯನ್ನು ಉಡಿಸ್ಕೊಳ್ಬಹುದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಮ್ಮನವರು ಅಂತ. ದಯವಿಟ್ಟು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕನ್ನು ಸಹಿತ ನೀಡಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.